ಆಮೇಲೆ ಈ ಮ್ಯಾಚ್ ಒಂದು ವಿಶೇಷ ನಮಗೆ ಏನು ಹೇಳ್ತೀರಾ ಈ ಬಗ್ಗೆ? ಇಲ್ಲ, ಪಾಕಿಸ್ತಾನದು ಬ್ಯಾಟಿಂಗ್ ಭಾಳ ವೀಕ್ ಇದೆ ಸರ್. ಟೋಟಲಿ ಏನಂತಂದ್ರೆ ಈಗ ಆಮೇಲೆ ಅಲ್ಲಿ ಫ್ಲ್ಯಾಟ್ ಪಿಚಸ್ ಇದೆ. ಇಂಡಿಯಾದವ್ರದ್ದು ಆಲ್ಮೋಸ್ಟ್ ಅಲ್ಲಿ 8 ನಂಬರ್ವರೆಗೂ ಆಲ್ರೌಂಡರ್ಸ್ ಇದ್ದಾರೆ. ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಾಲಿಂಗು ಚೆನ್ನಾಗಿದೆ. ಪಾಕಿಸ್ತಾನದ ಏನಂತಂದರೆ ಬರೀ ಇಬ್ಬರ ಮೇಲೆ ನಂಬಿಕೆ ಇದ್ದಾರೆ ಅವರು, ಬಾಬರ್ ಆಜಮ್ ಆಮೇಲೆ ರಿಜ್ವಾನ್, ಇವ್ರ ಮೇಲೇ ಡಿಪೆಂಡ್ ಆಗಿರೋದು ಟೀಮೆಲ್ಲ. ಅವ್ರು ಔಟ್ ಆದಮೇಲೆ ಮತ್ತೆಲ್ಲ ಒಂದು ಸೈಡೇ ಇದೆ. 90% ಒಂದು ಸೈಡೇ ಮ್ಯಾಚಸ್ ಕಾಣ್ತಾ ಇದೆ ನಮಗೆ. ನಮ್ಮಲ್ಲಿ ಯಾರು ಆಡಬಹುದು ಅಂತೀರಾ? ಯಾರ ಮೇಲೆ ನಿರೀಕ್ಷೆ? ಅಲ್ಲ, ವಿರಾಟ್ ಕೊಹ್ಲಿ ಅಂತ ಅವ್ರ ಮೇಲೆ ಅಂದರೆ ಪಾಕಿಸ್ತಾನ ಅಂದರೆ ಅವರಿಗೆ ಫುಲ್ಲು ಒಂಥರ ಜೋಶ್ ಇದ್ದಂಗೆ. ಎಷ್ಟು 10 ಮ್ಯಾಚ್ ಫೇಲ್ ಆದರೂ ಅವ್ರ ಮೇಲೆ ಅಂದರೆ ಅವ್ರು ಕಂಪಲ್ಸರಿ ಜಿದ್ದಿ ಬಿದ್ದಾಡ್ತಾರೆ ಅವರು. ಅದು ಮಾತ್ರ ಒಂದು ಸ್ಟ್ರಾಟಜಿ ಒಂದು. ನಮ್ಮ ಟೀಮಿಗೆ ಏನು ಹೇಳ್ತೀರಾ? ಬೆಸ್ಟ್ ಆಫ್ ಅದು ಒಂದು ಸೈಡ್ ಇದೆ ಸರ್. ನಮಗಂತೂ ಕಣ್ಣು ಮುಚ್ಕೊಂಡು 100%. ಅದ್ರ ಬಗ್ಗೆ ಹೇಳಿ ಸರ್. ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ, ಏನು ಹೇಳ್ತೀರಾ ಸರ್? ಈಗ ಕ್ರಿಕೆಟಿಗೆ ಪ್ರೇಮಿಕರಾಗಿ ಸರಿ, ಈ ಸರಿ ಇಂಡಿಯಾನೇ ಗೆಲ್ತದೆ ಪಾಕಿಸ್ತಾನ ಮೇಲೆ. ಅವರು ಏನೋ ಮೊದಲಂಗೆ ಹಳೆ ಟೀಮ್ ಅಲ್ಲ ಇದು ಇಂಡಿಯಾ, ಇದು ಹೊಸ ಟೀಮ್. ನಮ್ಮ ಟೀಮ್ ನೋಡಿದ್ರೆ ಅವ್ರಿಗೆ ಭಯ ಇದೆ. ಹಾಂ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾಗೆ ಗೆಲ್ಲೋದು. ಅವತ್ತು ಏನಿರುತ್ತೆ 23 ತಾರೀಕೆಲ್ಲ ಟಿವಿ ಪರದೆ ಮೇಲೆ ಮುಂದೆ ಎಲ್ಲ ಜನ ನೋಡ್ತಾರೆ, ಎಲ್ಲ ವಾಚ್ ಮಾಡ್ತಾರೆ. ಹೇಳಿ ಇವಾಗ ಹಾಂ, ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾರೆ. ನಮ್ಮೂರು ಹಂಗೆ ಆಡ್ತಾರೆ, ಪಬ್ಲಿಕ್ಕು ಹಂಗೆ ನೋಡ್ತಾರೆ. ಹಾಂ, ಇಂಡಿಯಾನೇ ಗೆಲ್ಲೋದು. ಅವತ್ತು ನೋಡ್ರಿ ಯಾರ್ಯಾರು ಫಾರ್ಮ್ ಇಲ್ಲ ಅವರೆಲ್ಲ ಫಾರ್ಮ್ ಇರ್ತಾರೆ ಅವತ್ತು. ಹೌದು, ಅಷ್ಟು ಚೆನ್ನಾಗಿ ಆಡ್ತಾರೆ ಪಾಕಿಸ್ತಾನ ಮೇಲೆ. ಇದು ಡೆಫಿನೆಟ್ ಕ್ರೇಜ್ ಇರುತ್ತೆ, ಇಂಡಿಯಾನೇ ಗೆಲ್ಲೋದು. ಕ್ರೇಜ್ ಅನ್ನೋದಕ್ಕಿಂತ ಇದೊಂದು ಯುದ್ಧ ಮೊದಲಿನಿಂದಾನು ಒಂದು 20-30 ವರ್ಷದಿಂದ ಇಂಡಿಯಾ ಪಾಕಿಸ್ತಾನ ಅಂದರೆ ಇದೊಂದು ಯುದ್ಧ ಇದ್ದಂಗೆ. ಬಟ್ ಇಂದು ವಿರಾಟ್ ಕೊಹ್ಲಿ ಒಂದು ಶತಕ ಬಾರಿಸ್ತಾನೆ ಎಂದು ನಮಗೆ ಆಸೆ ಇದೆ. ಹೇಗಿರುತ್ತೆ ಕ್ರೇಜ್ ಇಲ್ಲೆಲ್ಲ? ಈ ಕ್ರೇಜ್ ಅಂತ ನೋಡಬೇಕು, ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಅದು ವಿಶೇಷವಾಗಿ ಬೇರೆ ಮ್ಯಾಚ್ಗಳಿಗಿಂತ ಇದು ವಿಭಿನ್ನವಾಗಿರುತ್ತೆ. ಇದೇ ಒಂದು ಫೈನಲ್ ರೀತಿಯಾಗಿ ಇರುತ್ತೆ ಮ್ಯಾಚ್. ನಮ್ಮವರೇ ಗೆಲ್ತಾರೆ. 100% ನಮ್ಮೂರೇ ಗೆಲ್ಲೋದು. ಅಂದ್ರೆ ಬಳ್ಳಾರಿಯಲ್ಲಿ ಇವತ್ತು ನೀವು ಟಿವಿ ಮುಂದೆ ಇರ್ತೀರಾ? ಟಿವಿ ಮುಂದೆ ನೋಡ್ತಾ ಇರ್ತೀವಿ ಸರ್, ಕಂಪಲ್ಸರಿ ನೋಡ್ತಾ ಇರ್ತೀವಿ. ಇದು ಸಿಗೋದೇ ಅಪರೂಪ ಮ್ಯಾಚ್ ಇಂಥದ್ದು, ಕಂಪಲ್ಸರಿ ನೋಡ್ತಾನೆ. ಟೀಮಿಗೆ ಏನು ಹೇಳ್ತೀರಾ ನೀವು? ಟೀಮ್ಗೆ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಆಡಲೇಬೇಕು ಇವತ್ತು, ರೋಹಿತ್ ಶರ್ಮಾ ಎಲ್ಲರೂ ಚೆನ್ನಾಗಿ ಆಡ್ಬೇಕಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ.